ರಾಜ್ಯಾದ್ಯಂತ ಬೆಳಿಗ್ಗೆ ಮತದಾನ ಶುರು ಆಗ್ತಾ ಇದ್ದಂಗೆನೆ ಹಲವು ಕಡೆ ಫೋನ್ ಬಂದಿದ್ದಾವೆ, ಫೋನ್ ಕಾಲ್ಗಳು, ವಾಟ್ಸಪ್ ಮತ್ತು ಮೆಸೇಜ್ಗಳು ಬಂದಿದ್ದಾವೆ. ಎಲ್ಲ ಕಡೆ ಜನ ಉತ್ಸಾಹದಿಂದ ಓಟನ್ನು ಮಾಡಲಿಕ್ಕೆ ಜನ ಹೊರಗೆ ಬೀಳ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 3ನೇ ಬಾರಿಗೆ ಜೂನ್ 5ನೇ ತಾರೀಕು ಅಧಿಕಾರವನ್ನು ವಹಿಸಿಕೊಳ್ತದೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ನಾನು ಎಲ್ಲ ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಪ್ರಜಾಪ್ರಭುತ್ವದ ಹಬ್ಬ ಇದು. ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು 5 ವರ್ಷಗಳ ಕಾಲ ದೇಶದ ಭವಿಷ್ಯವನ್ನು ಯಾರ ಕೈಯಲ್ಲಿ ಕೊಡ್ತೀರಿ ಅನ್ನುವಂಥ ನಿರ್ಣಯಿಸುವಂಥ ಒಂದು ಕಾಲ ಇದು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಮತ್ತು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಿರಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕಡೆ ಜನರ ಉತ್ಸಾಹದ ಪ್ರತಿಕ್ರಿಯೆ ಇದೆ. ಮೋದಿಯವರನ್ನು ಮತ್ತೊಮ್ಮೆ ತರಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಈ ದೇಶದ ಜನ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಕರ್ನಾಟಕದಲ್ಲಿ ಮೊದಲ ಹಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಎರಡನೇ ಹಂತದಲ್ಲಿ ಚೆನ್ನಾಗಿ ನಡೀತಾ ಅಂದ್ರೆ ಉತ್ಸಾಹ ಜೋಶ್ ಲೀಡಿಂಗ್ ಸರ್. ನಾವು 14 ಸ್ಥಾನ ಗಳಿಸ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಇದ್ದಂತೆ ನಿಮಗೆ ಗೊತ್ತಿರುವಂತೆ ಕಳೆದ 4 ಬಾರಿಯೂ ಸಹಿತ ಪ್ರತಿ ಸರ್ತೆ ನನ್ನ ಗೆಲುವಿನ ಅಂತರ ಜಾಸ್ತಿನೇ ಆಗ್ತಾ ಹೋಗಿದೆ. ಈ ಸರ್ತೆನೂ ಕೂಡ ಗೆಲುವಿನ ಅಂತರ ಅಭೂತಪೂರ್ವವಾಗಿ ಆಗುತ್ತೆ. ತೇಜೋವಧೆಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಆರೋಪಗಳನ್ನು ಪ್ರತಿ ವರ್ಷ ಮಾಡ್ತಾರೆ. ಕೆಲವು ಸರ್ತೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಕೆಲವು ಸರ್ತೆ ಕಮ್ಮಿ ಇರ್ತದೆ. ಆದರೆ ಆ ತೇಜೋವಧೆ ಅಂತಲೇ ಗೊತ್ತವ್ರಿಗೆ, ತೇಜೋವಧೆ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಯಾಕಂದರೆ ವೈಯಕ್ತಿಕವಾಗಿ ನಾನು ನನ್ನ ಬಗ್ಗೆ ಭಾಳ ಜಾಸ್ತಿ ಹೇಳ್ಕೊಳ್ಳಿಕ್ಕೆ ಬಯಸುವುದಿಲ್ಲ. ಆದರೆ ನಾನು ಇಷ್ಟು ಹೇಳ್ತೇನೆ, ನನ್ನ ಸಾರ್ವಜನಿಕ ಬದುಕು ಅತ್ಯಂತ ಶುದ್ಧವಾಗಿ ಇವತ್ತಿವರೆಗೂ ನಾನು ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ನಾನು ನಡೆದುಕೊಂಡು ಬಂದಿದ್ದೇನೆ. ಆದರೆ ಅನಗತ್ಯವಾಗಿದ್ದಂಥ ಕೆಲವು ವಿವಾದಗಳನ್ನು ಹುಟ್ಟಾಕುವಂಥ ಪ್ರಯತ್ನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲವರು ತಮ್ಮ ಹೆಸರಿನಲ್ಲಿ, ಕೆಲವರು ಬೇರೆ ಹೆಸರಿನಲ್ಲಿ, ಕಾಂಗ್ರೆಸ್ದವ್ರು ಆಗಿಲ್ಲ ಅಂತ ಬೇರೆದವ್ರನ್ನ ಬಿಡೋದು, ಇದೆಲ್ಲವೂ ನಡೆದಿರ್ತದೆ. ಬಟ್ ಇವನ್ನೆಲ್ಲ ಎದುರಿಸೇ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸರ್ತಿನೂ ಆಶೀರ್ವಾದ ಮಾಡ್ತಾರೆ. ಕೆಲವು ಕಡೆ ಬದಲಾವಣೆ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಜಾಸ್ತಿ ಕಂಪ್ಲೇಂಟ್ ಸೋ ಫಾರ್ ನನಗೆ ಬಂದಿಲ್ಲ. ಒಟ್ಟಾರೆ